ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಜಿಟಿ ಜಿಟಿ ಮಳೆ ಆಗ್ತಾ ಇದೆ. ನಾನು ನಿಂತಿರೋದು ಹಾಸನದ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಸೊ ಇವತ್ತು ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹುಲ್ಲಳ್ಳಿ ಸುರೇಶ್ ಅವರ ಹೋಮ್ ಟೂರ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ನಮಗೆ ಎಂಟರ್ ಆದ ತಕ್ಷಣ ಕಾಣಿಸೋದು HK ಸುರೇಶ್ ಶಾಸಕರು, ಬೇಲೂರು ವಿಧಾನಸಭಾ ಕ್ಷೇತ್ರ. ಮತ್ತು ಇಲ್ಲಿ ಬಹುಶಃ ಇದು ಮನೆ ದೇವರು ಅಂತ ಅನ್ಸುತ್ತೆ. ತಾಳೂರು ಹನುಮಂತರಾಯ, ಶ್ರೀ ಲಕ್ಷ್ಮೀದೇವಿ, ಚನ್ನಕೇಶವ ಸ್ವಾಮಿ ಮತ್ತು ಆಂಜನೇಯನ ಅದ್ಭುತವಾದಂತಹ ಒಂದು ವಿಗ್ರಹವನ್ನ ನಾವು ಗಮನಿಸಬಹುದು. ಶ್ರೀ ಮಾರುತಿ ನಿಲಯ ಮತ್ತು ಶ್ರೀಮತಿ ಸಾಕಮ್ಮ, ಶ್ರೀ ಕೆಂಪೇಗೌಡ, ಶ್ರೀಮತಿ ಎನ್ ಕೋಮಲ ಹಾಗೂ ಶ್ರೀ HK ಸುರೇಶ್, ಹುಲ್ಲಳ್ಳಿ ಸುರೇಶ್ ಅಂತ ಪೂರ್ತಿ ಹೆಸರು ಅವರದ್ದು, ಮತ್ತು HS ಯಶವಂತ್ ಗೌಡ, ಅದರ ಜೊತೆಗೆ HS ಪ್ರಶಾಂತ್ ಗೌಡ. ಸೊ ಕುಟುಂಬಸ್ಥರ ಹೆಸರನ್ನು ಹಾಕಿದ್ದಾರೆ. ಇದು ಎಂಟರ್ ಆಗೋದಕ್ಕೆ ಗೇಟ್ ಇರುವಂತದ್ದು. ಆ ಕಡೆ ಪಕ್ಕದಲ್ಲಿರುವಂತದ್ದು ವೆಹಿಕಲ್ ಗಳು ಎಂಟರ್ ಆಗೋದಕ್ಕೆ ಗೇಟ್. ಸೊ ಇಲ್ಲಿ ಪಾರ್ಕಿಂಗ್ ಏರಿಯಾ ತರ ಮಾಡ್ಕೊಂಡಿದ್ದಾರೆ. ಆಮೇಲೆ ಒಂದು ಪ್ರತಿ ಶಾಸಕರ ಮನೆಗಳಲ್ಲೂ ಕೂಡ ಅಷ್ಟೇ ಪಕ್ಕದಲ್ಲೊಂದು ಗ್ರೀನರಿ ಇರ್ಲಿ ಅನ್ನೋ ಕಾರಣಕ್ಕೆ ಗಾರ್ಡನ್ ಸ್ಪೇಸ್ ತರ ಮಾಡ್ಕೊಂಡಿರ್ತಾರೆ. ಸೊ ಅದೇ ರೀತಿಯಲ್ಲಿ ಹುಲ್ಲಳ್ಳಿ ಸುರೇಶ್ ಅವರು ಕೂಡ ತಮ್ಮ ಮನೆಯಲ್ಲಿ ಮಾಡ್ಕೊಂಡಿದ್ದಾರೆ. ಮತ್ತು ಈ ಕಡೆ ಬೋರ್ಡ್ ನೋಡಬಹುದು, ಸೇವಾ ಮನೋಭಾವವೇ ಧರ್ಮ. ಅಂದ್ರೆ ಅನೇಕ ಶಾಸಕರು ಒಂದೊಂದು ಧ್ಯೇಯ ಮತ್ತು ಉದ್ದೇಶವನ್ನ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಆ ನಿಟ್ಟಿನಲ್ಲಿ ಹುಲ್ಲಳ್ಳಿ ಸುರೇಶ್ ಅವರ ಧ್ಯೇಯ ವಾಕ್ಯ ಇದು ಅಂತ ಅನಿಸ್ತದೆ. ಮತ್ತು ಈ ಕಡೆ ಬಲಭಾಗದಲ್ಲಿರುವಂತಹ ಎರಡು ಕೋಣೆಗಳು ಏನ್ ಕಾಣಿಸ್ತಾ ಇದೆ, ಇದು ಅವರ ಸ್ಟಾಫ್ಗೆ ಉಳ್ಕೊಳ್ಳೋದಕ್ಕೆ ಅಂತ ಹೇಳಿ ಮಾಡಿರುವಂತಹ ಒಂದು ಕೋಣೆಗಳು. ಸೊ ಇದು ಹುಲ್ಲಳ್ಳಿ ಸುರೇಶ್ ಅವರ ಕಾರ್. ಬಾವಿನೂ ಇದೆಯಪ್ಪ ಇವ್ರ ಮನೆಯಲ್ಲಿ. ಓಕೆ, ಹಳೆ ಕಾಲದ್ದು ಹಾಗೆ ಉಳಿಸ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಸೊ ಬಾವಿ ನಾನ್ ಯಾವ್ದೋ ಫೋಟೋಗಳಲ್ಲಿ ನೋಡ್ದಂಗ್ ನೆನಪು ನನಗೆ ಈ ಮನೆಯ ಬಾವಿ ಎಲ್ಲವೂ ಕೂಡ. ಸೊ ಇದ್ರ ಬಗ್ಗೆ ಅವ್ರಿಗೆ ಕೇಳ್ತೀನಿ, ಯಾಕೆ ಉಳಿಸ್ಕೊಂಡಿದ್ದೀರಿ ಈ ಬಾವಿನ ಅಂತ ಹೇಳಿ. ಮತ್ತು ಇದು ಶಾಸಕರ ಕಚೇರಿ. ಅದ್ರ ಪಕ್ಕದಲ್ಲಿರೋದು ಮನೆ. ಪ್ರತಿನಿತ್ಯ ಬರುವಂತಹ ಜನಸಾಮಾನ್ಯರಿಗೆ ಮತ್ತು ಮನೆಯಲ್ಲಿರುವಂತಹ ಸದಸ್ಯರಿಗೆ, ಕೆಲಸ ಮಾಡುವಂತವ್ರಿಗೆ ಎಲ್ರಿಗೂ ಕೂಡ ಅಡಿಗೆ ಕೋಣೆ ಕೂಡ ಇದೆ. ಸೊ ಇವತ್ತು ನಮ್ಮ ಅತಿಥಿ ಹುಲ್ಲಳ್ಳಿ ಸುರೇಶ್ ಅವರ ಮನೆಗೆ ಬಂದಿದ್ದೀನಿ. ಸೊ ಅವರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡೋಣ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹುಲ್ಲಳ್ಳಿ ಸುರೇಶ್ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಈಗ ಹುಲ್ಲಳ್ಳಿ ಸುರೇಶ್ ಅವರ ಕಚೇರಿ ಇದು. ಸೊ ಪಕ್ಕದಲ್ಲಿರೋದು ಮನೆ. ಸೊ ಫಸ್ಟ್ ನಿಮಗೆ ಕಚೇರಿ ತೋರಿಸ್ಬಿಡ್ತೀನಿ. ಶಾಸಕರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಎಂಟರ್ ಆದ ತಕ್ಷಣ ಅವರ ಕಚೇರಿಗೆ, ಸೊ ಅವರ ಸ್ಟಾಫ್, ಶಾಸಕರು ಬೆಂಗಳೂರಲ್ಲಿದ್ದಾಗ್ಲೂ ಅಥವಾ ಕ್ಷೇತ್ರದಲ್ಲಿದ್ದಾಗ್ಲೂ ನಿರಂತರವಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಬರುವಂತಹ ಜನರ ಅಹವಾಲುಗಳನ್ನ ಸ್ವೀಕರಿಸುವಂತಹ ಕೆಲಸ ಇಲ್ಲಿಂದ ಆಗುತ್ತೆ. ಸೊ ಶಾಸಕರು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇವತ್ತು ಹುಲ್ಲಳ್ಳಿ ಸುರೇಶ್ ಅವರ ನಿವಾಸಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಓಕೆ, ಪ್ರತಿ ಶಾಸಕರ ಮನೆ ಮತ್ತು ಮನದ ಮಾತುಗಳನ್ನ ಹಂಚಿಕೊಳ್ಳುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮ ಕಚೇರಿನ ತೋರಿಸಬಹುದಾ ನಮ್ಮ ಆಡಿಯನ್ಸ್ಗೆ ಇವತ್ತು ಅಂತ? ಇದೆಲ್ಲ ನಮ್ಮ ಕಚೇರಿ. ನಮ್ದು ಮನೆ ಮತ್ತೆ ಕಚೇರಿ ಎಲ್ಲ ಒಂದೇ. ಓಕೆ, ಇದು ಯಾವುದೇ ಜಾತಿ ಧರ್ಮ ಇಲ್ಲ, ಸಾರ್ವಜನಿಕರ ಆಸ್ತಿ ಇದು, ಹಾಗಾಗಿ ಮಾಡಿದ್ವಿ.